ಹೇಳ್ರಿ ಪ್ರಕಾಶ್. ಸರ್ ಆಕ್ಚುಲಿ ಆರ್ತಿ ಮಾಡ್ಬೇಕಾದ್ರೆ ಮೈ ಎಲ್ಲ ಒಂಥರ ಜಿಮ್ ಆಗ್ತಾ ಇತ್ತು ಸರ್. ನಮ್ಮ ಮನೆಯಲ್ಲಿ ಹೇಳಿದ್ರು ಎಕ್ದಮ್ ಸೂಪರ್ ಸರ್. ಏನ್ ಈಗ ಆರ್ತಿ ಯಾವ ತರ ಅಂತ ಸರ್ ಹೇಳಿಕೆ ಹೊಡ್ತಾ ಇಲ್ಲ ಸರ್. ತುಂಬಾ ಸರ್ ನಾನು ಈ ತರ ಆರ್ತಿಗೆ ಯಾವಾಗೂ ಅಟೆಂಡ್ ಆಗಿಲ್ಲ ಸರ್. ನಾನು 2-3 ಸಲ ಟೆಂಪಲ್ ಹೋಗಿದ್ದೀನಿ ಸರ್, ಅಲ್ಲಿ ಹುಂಚ ಎಲ್ಲ ಕಡೆ ಸರ್. ಬಟ್ ಈ ತರ ಆರ್ತಿನೂ ಸ್ಪೆಷಲ್ ಸರ್. ನಮ್ಮ ಮನೆಯಲ್ಲಿ ಸರ್ ತುಂಬಾ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಪ್ರಕಾಶ್, ರಿಯಲಿ. ಯಾಕಂದ್ರೆ ನಮ್ಗೇನಂದ್ರೆ ನಾವು ಮಾಡ್ತಾ ಇರೋ ಕೆಲಸ ಎಷ್ಟರ ಮಟ್ಟಿಗೆ ಜನಕ್ಕೆ ಅದು ಸ್ಯಾಟಿಸ್ಫೈಡ್ ಕೊಡ್ತಾ ಇದೆ ನಮಗ್ ಗೊತ್ತಾಗಲ್ಲ ಅದು. ಸರ್ ನೀವು ಏನ್ ಹೇಳ್ತಿರಲ್ಲ ಸರ್, ಪ್ರತಿಯೊಂದು ನಮ್ಮ ವೈಫ್ ಮಾತ್ರ ಒಂದ್ ಸ್ವಲ್ಪ ನಿಮ್ದು ಏನಿದೆ ಸ್ವಲ್ಪ ಇದು ಮಾಡಲ್ಲ ಸರ್. ನೀವೇನ್ ಹೇಳಿದ್ರೆ ಅಪ್ ಟು ಇಲ್ಲಿ ತನ ಅದೇ ತರ ಹಾಕೋದ್ ಬಂದಿದೆ ಸರ್. ಆಮೇಲೆ ಒಂದ್ ಸ್ವಲ್ಪ ನಡು ಅರ್ಥನಿ ಬಂತು, ನಿಮ್ ಜೊತೆ ಮಾತಾಡ್ಕೊಂಡು ನೀವು ಹೇಳಿದ ಪ್ರಕಾರನೇ ಅವಳು ಮಾಡಿದ್ರು. ಪ್ರತಿಯೊಂದು ಸರ್ ನೀವು ಹೇಳ್ದಂಗೆನೆ ಆಗಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಾಕ್ಷಾತ್ ನಾವಲ್ಲ ರೀ, ಅಯ್ಯೋ ಬೇಡ ಬೇಡಪ್ಪ ಸ್ವಾಮಿ. ನಿಜವಾಗ್ಲು ಸರ್ ತುಂಬಾ ಮತ್ತೊಂದು ಹೇಳ್ಬೇಕಂತ ಸರ್, ಡೈಲಿ ಏನಾದ್ರೂ ಒಂದು ಇದನ್ ಸರ್ ನಿಮ್ದು ಮೆಸೇಜು ಈ ಆರ್ತಿ ಅಟೆಂಡ್ ಆಗೋದು ಕಂಟಿನ್ಯೂ ಇದೆ ಇನ್ ಒಂದು 21 days ಸರ್. ಆಕ್ಚುಲಿ ಫುಲ್ ಎಲ್ಲಾನು ಚೇಂಜ್ ಆಗಿದೆ ಸರ್. ತುಂಬಾ ಖುಷಿಯಾಗಿದೆ ಸರ್. ಥ್ಯಾಂಕ್ಸ್ ರೀ. ನೋಡಿ ನನಗೇನು ಅನ್ಸದೆ ಗೊತ್ತಾ, ಎಲ್ಲೋ ನಾನು ಮಾಡೋ ಪ್ರಯತ್ನ ಜನರಿಗೆ ಒಳ್ಳೇದಾಗ್ತಾ ಇದೆ ಅನ್ನೋದು ನನ್ನ ಕನಸು ಈಡೇರ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ ನಾನು. ರಿಯಲ್ 100% ಸರ್, 100% ಸರ್. ಆಕ್ಚುಲಿ ಸರ್ ನೆಕ್ಸ್ಟ್ ವೀಕ್ ಬರೋ ಪ್ಲಾನ್ ಇದೆ ಸರ್ ಬೆಂಗಳೂರಿಗೆ. ಬಂದ್ ನಿಮ್ ದರ್ಶನ ತಗೋಬೇಕಂತ ಹೇಳಿ ಆಸೆ ಇದೆ ಸರ್. ನಮ್ಮ ದರ್ಶನ ಏನಕ್ರಿ, ಮಹಾರಾಜರ ದರ್ಶನ ತಗೊಳ್ಳಿ. ಇಲ್ಲ ಸರ್. ಸರ್ ಏನ್ ಹೇಳ್ಬೇಕಂದ್ರೆ ಮಹಾರಾಜರ್ ನಿಮ್ ಥ್ರೂನೇ ನಮ್ಗೆ ಏನೋ ಒಂದು ಗೈಡ್ ಮಾಡ್ತಾ ಇದಾರೆ ಸರ್. ನಾನ್ ನಿಮ್ದು ಹೇಳಿದಲ್ಲ ಸರ್, ನೀವು ಏನ್ ಹೇಳಿದ್ರೆ ಅಪ್ ಟು ಇಲ್ಲಿ ತನ ಎಲ್ಲ ಆಗ್ತಿದೆ. ಅದಕ್ಕೆ ನಿಮ್ ದರ್ಶನ ತಗೋಬೇಕಂತ ಆಸೆ ಸರ್. ಬರ್ತೀನಿ ಸರ್, ನೆಕ್ಸ್ಟ್ ವೀಕ್ ಬರ್ತಾ ಇದ್ದೀನಿ ಸರ್, ಬರ್ತೀನಿ ಸರ್. ಓಕೆ, ಖಂಡಿತ. ನನಗೆ ಸಮ್ ಆರ್ತಿ ಬಗ್ಗೆ ಈ ತರ ಹೇಳಿದಾಗ ಏನ್ ಅನ್ಸುತ್ತೆ ಅಂದ್ರೆ, ಸೊ ಇನ್ ಲಾಟ್ಸ್ ಆಫ್ ಚೇಂಜಸ್ ಅಂಡ್ ಮತ್ತೆ ಏನಾದರೂ ಅದರಲ್ಲಿ ಡೆವಲಪ್ಮೆಂಟ್ ಮಾಡಿಸ್ಕೋಬಹುದು. ಬಟ್ ಒಂದು ಕ್ವಶನ್ ಪ್ರಕಾಶ್ ನಿಮಗೆ, ಅದ್ಭುತವಾಗಿರ್ತಕ್ಕಂಥ ಪವರ್ಫುಲ್ ಮಂತ್ರ ಅಂತ ಬಂದಾಗ ಕೊನೆಯದಾಗಿ ಹೇಳೋದು ಇದ್ರದ್ದು ಮಂತ್ರನೇ ಅಲ್ವಾ, ನವನಾಥ್ ಮಂತ್ರ? ನವನಾಥ್, ಹಾಂ ಸರ್. ಓಕೆ, ಇಟ್ಸ್ ಮೇನ್ ಹೈಲಿ ಪವರ್ಫುಲ್ ಅಂದ್ರೆ ಅದೇ. ಹೌದು ಸರ್. ಯಾಕಂದ್ರೆ ಸುಮಾರು ಜನ ಹೇಳಿದ್ರು ನನಗೆ, ಸಂತೋಷ್ ಅಣ್ಣ ಸ್ಟಾರ್ಟಿಂಗು ಓಕೆ ಲಾಸ್ಟ್ ಅಲ್ಲಿ ನೀವು ನವನಾಥ ಮಂತ್ರ ಹೇಳಿದಾಗ ನಮಗೆ ಪರಿಜ್ಞಾನ ಇರಲ್ಲ ಮೈ ಮೇಲೆ ಅನ್ನೋ ಒಂದು ಫೀಲಿಂಗ್ಸ್. ನಿಜವಾಗ್ಲು ಯಾವ ತರ ಆರತಿ ಸ್ಟಾರ್ಟ್ ಆಗುತ್ತೆ, ಯಾವ ತರ ಕಂಪ್ಲೀಟ್ ಆಗುತ್ತೆ ಏನು ಗೊತ್ತಾಗೋದಿಲ್ಲ ಸರ್. ಪ್ರಕಾಶ್ 45 minutes ರೀ ನಿನ್ನೆ ಮಾಡಿರೋದು ಆರತಿ. ನನಗೆ ವಿಚಿತ್ರ ಆಗೋಗ್ಬಿಟ್ಟಿದೆ. ಹೌದು ಸರ್. ಫುಲ್ ಸರ್ ಏನ್ ಹೇಳ್ಬೇಕಂತಂದ್ರೆ ಮಾರ್ನಿಂಗ್ ಇಂದ ಫುಲ್ ಉಪವಾಸ. ನಿಮ್ದು ಆರತಿ ಸ್ಟಾರ್ಟ್ ಆದ ಕೂಡಲೇ ಫುಲ್ ಹೊಟ್ಟೆ ತುಂಬಾ ಊಟ ಮಾಡೋಣ ಅಂತ ಎಲ್ಲಾರು ಕೂತ್ಕೊಂಡ್ರು ಹೊಟ್ಟೆ ತುಂಬಾಗಿ ಸರ್. ನಿಜವಾಗ್ಲೂ ನಿಜ ಹೇಳ್ತಾ ಇದೀನಿ ಸರ್, ಆರತಿ ನೋಡಿದ್ಮೇಲೆ ನಿಜವಾಗ್ಲೂ ತುಂಬಾ ನಿಮ್ ಮಂತ್ರ ಅದು ಎಲ್ಲ ನೋಡಿದ್ರೆ ಸರ್ ನಿಜವಾಗ್ಲು. ಆಮೇಲೆ ಏನಾಗಿದೆ, ಈ ವಾರ ನೀವು ದೇವ್ರ ವಿಗ್ರಹ ಮುಂದೆ ಕೂತ್ಕೊಂಡು ನಾವು ಮಾಡ್ತಾ ಇದೀರ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಅಲ್ಲಿ ವಿಗ್ರಹದ ಮುಂದೆನೆ ಇಟ್ಟಿದ್ವಲ್ಲ ನಾವು ಕ್ಯಾಮರಾ. ಹೌದು. ಲಾಸ್ಟ್ ನೀವು ಆರತಿ ತಗೊಳ್ಳಿ ಅಂತ ಹೇಳಿದ್ರಿ, ಎಲ್ಲಾನು ನಿಜಾನೇ ನಿಮ್ ಹತ್ರನೇ ಇದ್ದು ನಾವೆಲ್ಲ ಆರತಿಗೆ ಅಟೆಂಡ್ ಆಗಿದೀವಿ, ಆರತಿ ತಗೋತಾ ಇದೀವಿ ಅನ್ನೋ ಫೀಲಿಂಗ್ ಸರ್. ನಿಜವಾಗ್ಲೂ ಎಕ್ಸಾಮ್ ಸೂಪರ್ ಸರ್. ಥ್ಯಾಂಕ್ ಯು ಪ್ರಕಾಶ್, ರಿಯಲಿ ನಾನೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕೆಲವೊಂದು ಮಾತುಗಳು ನಮಗೂ ಒಂಥರ ಮೋಟಿವೇಟ್ ಆಗ್ತಾವೆ ರೀ. ಹೌದು ಸರ್, ನಾನು ಅದೇ ಹೇಳ್ತಾ ಇದೀನಿ ಸರ್. ನಾನು ಆಕ್ಚುಲಿ ನಿನ್ನೆ ಈವ್ನಿಂಗ್ ಅಂದ್ರೆ ಇನ್ನೂ ಡಿಸ್ಟರ್ಬ್ ಆಗುತ್ತೆ ಅಂತ ನಿಮ್ಗೆ ಫೋನ್ ಮಾಡಲಿಲ್ಲ ಸರ್. ಆರತಿ ಆದ್ಮೇಲೆ ಫೋನ್ ಮಾಡ್ಬೇಕಂದ್ರೆ ನೀವು ಬಿಜಿ ಇರ್ತೀರಂತ ಫೋನ್ ಮಾಡಲಿಲ್ಲ ನಾನು. ಅದೇ ನೆಕ್ಸ್ಟ್ ವೀಕ್ ಅಂದ್ರೆ ನೀವು ಮೀಟ್ ಮಾಡ್ಕೊಂಡು ಎಲ್ಲ ಹೇಳ್ಬೇಕು, ಏನ್ ಹೇಳಿದ್ರೆ ಎಲ್ಲ 100% ಆಗ್ತಾ ಬಂದಿದೆ. ಥ್ಯಾಂಕ್ ಯು ಪ್ರಕಾಶ್. ನನ್ಗೆ ನಿಜವಾಗಿಯೂ ನನ್ಗೆ ಖುಷಿ ಅನ್ನಿಸ್ತಾ ಇದೆ. ನನಗೆ ಏನ್ ತಿಳಿದ್ ನಾನು ಮಾಡ್ತೀನೋ ಗೊತ್ತಿಲ್ಲ, ಭಗವಂತನ ಆಶೀರ್ವಾದದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ನಿಮ್ಮೆಲ್ಲರ ಮೇಲೆ ಇಷ್ಟೊಂದು ಎಫೆಕ್ಟ್ ಆಗ್ತಾ ಇದೆಯಲ್ಲ, ರಿಯಲಿ ನಾನೇ ಪುಣ್ಯವಂತ ಅನ್ಕೋಬಹುದು ಅಷ್ಟೇ, ಇನ್ನೇನಿಲ್ಲ. ನಮಗೆ ಆಕ್ಚುಲಿ ನೀವು ಸಿಕ್ಕಿದ್ದು ನಮ್ ಮಿಸ್ಸಸ್, ನೀವು ಈ ತರ ಹೇಳೋದೆಲ್ಲ ಆಕ್ಚುಲಿ ನನ್ಗೆ ಗೊತ್ತಿರಲಿಲ್ಲ ಸರ್. ನಮ್ ಮಿಸ್ಸಸ್ ಹೇಳಿದ್ರು, ನಮ್ ಮಿಸ್ಸಸ್ ಇಂದ ನೀವು ಮೀಟ್ ಆದ್ರಿ. ಕಂಟಿನ್ಯೂ ನಮ್ ಮಿಸ್ಸಸ್ ನೀವು ಫಾಲೋ ಅಪ್ ಅಲ್ಲಿ ನೀವ್ ಏನ್ ಇದ್ರಿ ಅಪ್ ಟು ಇಲ್ಲಿ ತನಕ ಹಾಕೋದ್ ಬಂದಿದ್ರೆ ನಮ್ದು ನಿಜವಾಗ್ಲೂ ದೊಡ್ಡ ಪುಣ್ಯ ಇದೆ ಸರ್. ನೀವು ಸಿಕ್ಕಿದ್ದು, ನೀವು ಹೇಳ್ತಾ ಇರೋದು ಎಲ್ಲ ನೋಡ್ಕೊಂಡ್ರೆ ನಿಜವಾಗ್ಲೂ ಏನೋ ಒಂದ್ ಸರ್ ನಾ ಹೇಳಿದ್ರಲ್ಲ, ಏನೋ ಒಂದು ಡಿಸ್ಟರ್ಬೆನ್ಸ್, ನೀವು ಬಂದಾಗಿಂದ ಎಲ್ಲಾನು ರಿಲ್ಯಾಕ್ಸ್ ಸರ್. ಖಂಡಿತ ಪ್ರಕಾಶ್, ನನ್ಗೆ ಆಗ್ಲಿ. ನಿಮ್ಗೆ ದೇವ್ರು ಇನ್ನೂ ಒಳ್ಳೇದ್ ಮಾಡ್ಲಿ. ಪ್ರತಿ ಆರತಿಗೂ ಅಟೆಂಡ್ ಆಗಿ. ಓಕೆ, ಸೊ ಸಾಧ್ಯವಾದ್ರೆ ನಿಮ್ಮ ಯಾರೋ ನೊಂದಿರೋರು, ಯಾರೋ ನೋವಲ್ಲಿದ್ದವ್ರಿಗೂ ಕೂಡ ನೀವು ಇದನ್ನ ತಿಳಿಸ್ಕೊಡಿ. ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ ಕಾನ್ಸೆಪ್ಟು. ಮತ್ತೆ ನಿಮ್ಗೆ ಗೊತ್ತಿರೋ ತರ ಮನೋಕಾಮನ ದತ್ತ ಮಂದಿರದ ಕುಟುಂಬ ಇದೊಂದು. ಆ ಹೆಸರು ನೋಡ್ರಿ, ಆ ಹೆಸರು ನೋಡಿದ್ರೆ ಒಂಥರ ಎಲ್ಲೋ ಫೀಲಿಂಗ್ಸ್ ಬರುತ್ತೆ, ನಮ್ಮ ಮನೆ ಅನ್ನೋದು. ಓಕೆ,
ಖಂಡಿತ ಪ್ರಕಾಶ್, ಥ್ಯಾಂಕ್ ಯು. ಓಕೆ ನಮಸ್ತೆ. ಓಕೆ ಬಾಯ್.